ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸ್ಮೃತಿಪಮತಿತಿತೀರ್ಷತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಂ ಆಶುದೇವ. ಈ ಉರ್ವಶಿ ಮತ್ತು ಪುರೂರವರ ಕಥೆಯನ್ನ ಹೇಳುವ ಮೊದಲೇನೆ ಒಂದು ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಡ್ತೇನೆ ನಾನು. ಏನು ಅಂದರೆ ಇದರ ಪೂರ್ಣ ಆಯಾಮವನ್ನು ನನಗೆ ಗ್ರಹಿಸಲಿಕ್ಕೆ ಆಗಿಲ್ಲ. ಕಾರಣ ಏನು ಅಂದರೆ ಬೇರೆ ಬೇರೆ ಬ್ರಾಹ್ಮಣ, ಆರಣ್ಯಕ ಇತ್ಯಾದಿಗಳಲ್ಲಿ ಇದು ಕೇವಲ ಪ್ರಣಯ ಕಥೆ ಅಂತ ಹೇಳಿ ನಿರೂಪಿತವಾಗಿಲ್ಲ. ಬೇಕಾಷ್ಟು ಜನ ಉರ್ವಶಿ ಪುರೂರವ ತತ್ವದ ಬಗ್ಗೆ ಗಮನ ಸೆಳೆದಿದ್ದಾರೆ. ಬೇಕಾಷ್ಟು ವೇದಗಳಲ್ಲಿಯೇ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳಿದೆ. ವೇದ ಭಾಷ್ಯಗಳಲ್ಲಂತೂ ಕೇಳಲೇಬೇಡಿ. ಆಮೇಲೆ ಅದನ್ನು ಉರ್ವಶಿ ಪುರೂರವ ತತ್ವವನ್ನು ಒಂದು ಶಕ್ತಿಯಾಗಿ, ಉರ್ವಶಿ ಅಂತನ್ನುವ ಒಂದು ಫೋರ್ಸ್, ಪುರೂರವ ಅಂತನ್ನುವ ಒಂದು ಫೋರ್ಸ್, ಈ ರೀತಿ ಶಕ್ತಿಯಾಗಿ ತೆಗೆದುಕೊಂಡು ಬಹಳ ವ್ಯಾಖ್ಯಾನಗಳು ಬಂದಿವೆ. ಯಜ್ಞದ ಬೆಳವಣಿಗೆಯಲ್ಲಿ ಉರ್ವಶಿ ಪುರೂರವರ ಕಥೆಯನ್ನು ತಿಳಿದುಕೊಳ್ಳೇಬೇಕಾಗತ್ತೆ. ಅದು ಕೇವಲ ಒಂದು ಪ್ರಣಯ ಕಥೆ ಅಲ್ಲ. ಹಾಗಂತ ಹೇಳಿ ನೀನು ಪೂರ್ತಿ ಹೇಳುವಂತ ಹಠ ಹಿಡಿದು ಕೂತ್ರೆ ನನಗೂ ಈಗ ಸದ್ಯಕ್ಕಾಗ್ತಾ ಇಲ್ಲ. ಅದಕ್ಕೆ ನನ್ನ ಸೋಲನ್ನು ಮೊದಲೇ ನಿಮ್ಮ ಮುಂದೆ ಹೇಳಿಬಿಡ್ತಾ ಇದ್ದೇನೆ. ಸಾವಿತ್ರಿ ಮತ್ತು ಸತ್ಯವಾನರ ಕಥೆ ಇರಬಹುದು. ಅದು ಲೋಕದ ವೃತ್ತಾನುದರ್ಶಕವಾದದ್ದು. ಅದೇನು ತೀರಾ ಇಷ್ಟು ಉರ್ವಶಿ ಮತ್ತು ಪುರೂರವಸರ ಮಾತಿನಷ್ಟು ಉರ್ವಶಿ ಪುರೂರವರ ಕಥೆಯಷ್ಟು ಸಂಕೀರ್ಣ ಅಲ್ಲ. ಇನ್ನು ಮದಯಂತಿ ಮತ್ತು ಸೌದಾಸರ ದಾಂಪತ್ಯದ ಕಥೆ ಏನಿದೆ ಅದು ಸಂಕೀರ್ಣ ಅಲ್ಲ, ಕಾಂಪ್ಲೆಕ್ಸ್ ಅಲ್ಲ. ಆದರೆ ಅದು ವೇದಕ್ಕೆ ಸಂಬಂಧಪಟ್ಟದ್ದು, ಬಹಳ ಎತ್ತರವಾದದ್ದು. ಆ ದಾಂಪತ್ಯ ಗಂಡನನ್ನ ಹೆಂಡತಿಯನ್ನ ಗಂಡ ಮುಟ್ಟದೆಯೇ ಎಷ್ಟು ಪ್ರೀತಿಯಿಂದ ಇರಬಹುದು ಅಂತನ್ನೋದನ್ನ ತೋರಿಸಿದ ಒಂದು, ಅದೇನು ಬ್ರಾಹ್ಮ ದಾಂಪತ್ಯ ಏನಲ್ಲ. ಅಂದರೆ ತತ್ವಶಾಸ್ತ್ರಕ್ಕಾಗಿ ಮದುವೆ ಅಂತ ಹೇಳಿ ಸುಮ್ಮನೆ ನೆಪ ಅಷ್ಟೇ, ಕೇವಲ ತತ್ವಶಾಸ್ತ್ರವನ್ನು ವಿಚಾರ ಮಾಡ್ತೇವೆ ಅಂತಂದುಕೊಳ್ಳೋದು ಏನು ಅಲ್ಲ. ಅದು ಬ್ರಾಹ್ಮ ದಾಂಪತ್ಯ ಅಂತ ಕರೀತಾರೆ. ಆ ತರಹದ ದಾಂಪತ್ಯವೂ ಅಲ್ಲ ಅದು. ಅದರಿಂದಾಗಿ ಈ ಎಲ್ಲ ಎತ್ತರಗಳನ್ನು ಒಂದು ಹಂತದಲ್ಲಿ ಹೇಳಬಹುದು. ಆದರೆ ಉರ್ವಶಿ ಪುರೂರವರ ಕಥೆಯನ್ನ ನನಗೆ ಆ ತತ್ವ ಇನ್ನೂ ಸ್ಫುಟಗೊಂಡಿಲ್ಲ. ಅಂದರೆ ಸ್ವಲ್ಪ ನನ್ನ ಒಳಗಡೆ ಈ ತತ್ವ ಇದೆ ಅಂತ ಹೇಳಬಹುದು. ಆದರೆ ಇದಮಿತ್ತಂ ಅಂತ ಹೇಳಿ ಗಟ್ಟಿಯಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯವಾಗದಷ್ಟು ಸಂಕೀರ್ಣವಾಗಿದೆ, ಗೂಢವಾಗಿದೆ. ಅದನ್ನು ಹೇಳಬೇಕಾಗಿದೆ. ಅದರಿಂದ ಈ ಉರ್ವಶಿ ಪುರೂರವರ ತತ್ವವನ್ನು ಇಲ್ಲಿ ಏನಿದೆ ಅದನ್ನು ನಾನು ಹೇಳ್ತೇನೆ. ಅಂದರೆ ಕೇವಲ ಕಥೆಯಾಗಿ ಉರ್ವಶಿ ಪುರೂರವರ ಒಂದು ದಾಂಪತ್ಯವನ್ನು, ಅವರ ಪ್ರಣಯ ಕಥೆಯನ್ನು ನಿಮ್ಮ ಮುಂದೆ ಇಡಬಹುದು. ನೋಡಿ, ಷಡ್ವಿಂಶ ಬ್ರಾಹ್ಮಣದಲ್ಲಿ ಆಗಿರಬಹುದು, ಮತ್ತೆ
ಗ್ರಾಮಗಾನಾರಣ್ಯಕದಲ್ಲಿ ಆಗಿರಬಹುದು. ಬೇರೆ ಬೇರೆ ಕಡೆ ಈ ಪುರೂರವಸನ ಕಥೆಯೇ ಬಹಳ ವಿಭಿನ್ನ, ಅದಕ್ಕೆ ಕೊಡುವ ಆಯಾಮಗಳು ವಿಭಿನ್ನ. ಸರಿಸುಮಾರು ಕಥೆ ಹೀಗೆ ಇದ್ದರೂ ಆ ತತ್ವಕ್ಕೆ ಕೊಡುವ ಆಯಾಮಗಳು ಭಿನ್ನ. ಅದನ್ನೆಲ್ಲ ನಾನು ಮತ್ತಿನ್ನೊಮ್ಮೆ ಹೇಳ್ತೇನೆ. ಅದಕ್ಕೆ ದೇವರು ಶಕ್ತಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಭಾಗವತದಲ್ಲಿ ಹೇಗೆ ತೋರ್ತಾ ಇದೆ ಹಾಗೆ ಹೇಳ್ತೇನೆ. ಈ ನಿನ್ನೆ ನಾವು ನೋಡಿದೆವು, ಉರ್ವಶಿ ಪುರೂರವನ ಗುಣಗಾನವನ್ನು ಗಂಧರ್ವರಿಂದ ಕೇಳಿ ಅವನೆಡೆಗೆ ಮರುಳಾದಳು. ಆಗ ಮಿತ್ರಾವರುಣರು ಶಾಪ ಕೊಟ್ಟರು, ನೀನು ಮನುಷ್ಯನನ್ನು ಹೊಂದು ಅಂತ. ಅವಳೇನು ಮಾಡಿದಳು, ಬಂದು ಅವನ ಬಳಿ ನಿಂತಳು. ಸತಾಂ ವಿಲೋಕ್ಯ ನೃಪತಿ ಹರ್ಷೇಣ ಉತ್ಫುಲ್ಲಲೋಚನ ಉವಾಚ ಶ್ಲಕ್ಷ್ಣಯಾ ವಾಚ ದೇವೀಂ ಹೃಷ್ಟತನೂರುಹ. ಅವನನ್ನು ಉತ್ಕಟವಾಗಿ ಇವಳು ಪ್ರೀತಿಸಿದ್ದಾಳೆ. ಅದು ವಿಜಾತೀಯ ಪ್ರೇಮ. ವಿಜಾತೀಯ ಪ್ರೇಮ ತೊಂದರೆ ಆಗೋದೆಲ್ಲಿ ಅಂತಂದರೆ, ಅವರ ದೇಹದ ಭಾವ, ಅವರ ದೇಹದ ಸ್ಥಿತಿ, ಅವರ ಸಂಸ್ಕೃತಿ ಎಲ್ಲದರಲ್ಲೂ ಅದು ವಿರುದ್ಧವಾಗಿ ನಿಲ್ಲುತ್ತೆ. ಇವಳು ದೇವಯೋನಿಯ ಸ್ತ್ರೀ, ಎರಡೇ ಎರಡು ಚಮಚ ತುಪ್ಪ ತಿನ್ಕೊಂಡು ಇವಳು ಬದುಕ್ತಾ ಇದ್ಲು. ಅದು ಹರಿವಂಶದಲ್ಲಿ ಬರುತ್ತೆ. ಇವನಿಗೆ ಭರಪೂರ ಅನ್ನ ಬೇಕು. ಇವನ ಮೈ ದೇವಲೋಕದ ಆ ಉರ್ವಶಿಯ ಮೈ ತರಹ ಇಲ್ಲವೇ ಇಲ್ಲ. ಅವಳು ಅಪ್ಸರೆ, ಅವಳಿಗೆ ಮುದಿತನವೇ ಇಲ್ಲ. ಇವನಿಗೆ ಬೇಗ ಮುಪ್ಪಾಗತ್ತೆ. ವೇದವೊಂದರಲ್ಲಿ ಬರುತ್ತೆ, ಅಶ್ವದೇವತೆಗಳು ಬಂದಾಗ ಇವನು ಸ್ನಾನಕ್ಕೆ ಹೋಗ್ತಾ ಇದ್ದಂತೆ ಪುರೂರವ. ಅದನ್ನು ಆಚಾರ್ಯರು ಕೂಡ ಗೀತಾ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ನಾನಕ್ಕೆ ಅಂತ ಹೋದಾಗ ಒಂದು 5 ನಿಮಿಷ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಇನ್ನಂತೆ. ಅವನು ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಅಶ್ವದೇವತೆಗಳು ನಕ್ಕರಂತೆ. ಯಾಕೆ ಅಂದರೆ, ನಿನ್ನಲ್ಲಿ ಈಗ ಮುದಿತನ ಕಾಲಿಡ್ತಾ ಇದೆ ಅಂತ. ಅವರು ಎಲ್ಲರೂ ನೋಡ್ತಾ ಇದ್ದಾರೆ, ಮುದಿತನ ಇಲ್ವೇ ಇಲ್ಲ ಅವನಿಗೆ. ಅಂದರೆ ದೇಹದ ಸಣ್ಣ ಸಣ್ಣ ಮಾರ್ಪಾಡು ಅವರ ಸೂಕ್ಷ್ಮವಾದ ಕಣ್ಣುಗಳಿಗೆ ಕಾಣುತ್ತೆ. ಇವನು ಅತ್ಯಂತ ಸ್ಥೂಲ, ಮನುಷ್ಯರು ಅತ್ಯಂತ ಸ್ಥೂಲ ದೃಷ್ಟಿ. ಈಗ ನಮ್ಮ ಮುಖ ನೋಡಿದ್ರೆ ಇವರು ಮುದುಕರಾಗಲಿಕ್ಕೆ ಹತ್ತಿದ್ದಾರೆ, ಮುದುಕರಾಗಲಿಕ್ಕೆ ತೊಡಗಿದ್ದಾರೆ ಅಂತ ಗೊತ್ತಾಗತ್ತಾ? ಯಾವತ್ತಾದರೂ ಆದ್ಮೇಲೆ ಗೊತ್ತಾಗತ್ತೆ ನಮಗೆ, ಅಷ್ಟು ಸ್ಥೂಲ ದೃಷ್ಟಿ. ಅವನು ಹಾಗಲ್ಲ, ಆಗ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಅಂತ. ಆ ತರಹದ ಸೂಕ್ಷ್ಮವಾದ ದೃಷ್ಟಿ ಇರುವ ಉರ್ವಶಿ, ಕೇವಲ ಸ್ಥೂಲವಾದ ದೃಷ್ಟಿ ಇರುವ ಪುರೂರವಸ್ಸು. ಇವನಿಗೆ ಭೌತಿಕವಾದ ಆಹಾರಗಳೆಲ್ಲ ಬೇಕು, ಅವಳಿಗೆ 2 ಚಮಚ ತುಪ್ಪ ಸಾಕು. ಯಾವುದ್ರಲ್ಲಿ ಮ್ಯಾಚ್ ಆಗತ್ತೆ? ಈ ತರಹದ ಅತ್ಯಂತ ವಿಜಾತೀಯವಾದ ದಾಂಪತ್ಯ, ಇಷ್ಟು ಕಾಂಪ್ಲೆಕ್ಸ್ ಈ ದಾಂಪತ್ಯ, ಈ ಕಥೆ. ರಾಜೋವಾಚ ಸ್ವಾಗತಂತೆ ವರಾರೋಹೆ ಆಸ್ಯತಾಂ ಕರವಾಮ ಕಿಂ ಸಂಭ್ರಮಸ್ವ ಮಯಾ ಸಾಕಂ ರತಿರ್ನೌ ಶಾಶ್ವತಿ ಸಮಾಹ. ವರಾರೋಹೆ, ಚಂದದ ತೊಡೆಯವಳೇ, ತೇ ಸ್ವಾಗತಂ, ನಿನಗೆ ಸ್ವಾಗತ ಅಂದ ಅವನು. ಸ್ವಾಗತ ಅಂದರೆ ನೀನು ಬಂದಿದ್ದು ಒಳ್ಳೇದಾಯಿತು ಅಂತ ಅಷ್ಟೇ ಟ್ರಾನ್ಸ್ಲೇಟ್ ಮಾಡಬೇಕು. ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಅಂತ ಕೆಟ್ಟದಾಗಿ ಹೇಳಬಾರದು. ಸ್ವಾಗತ ಭಾಷಣವನ್ನು ಇವ್ರು ಮಾಡ್ತಾರೆ, ಅದು ಕರೆಕ್ಟ್. ಸ್ವಾಗತವನ್ನು ಹೇಳುತ್ತೇನೆ ಅದು ಸರಿ. ಇಲ್ಲವೇ ನೀವು ಬಂದಿದ್ದು ಬಹಳ ಒಳ್ಳೇದಾಯಿತು ಅಂತ ಅಷ್ಟೇ ಹೇಳಬೇಕು. ಹಾಗೆ ಹೇಳಿದ್ರೆ ಅದು ಸ್ವಾಗತ ಮಾಡಿದ್ರು ಅಂತಲೇ ಅನ್ಸಲ್ಲ ಇವತ್ತು. ಅಷ್ಟು ಅಭ್ಯಾಸ ಆಗೋಗಿದೆ ನಮ್ಮ ಕಿವಿಗೆ. ಆಗತ, ನೀವು ಬಂದಿದ್ದು ಒಳ್ಳೇದಾಯಿತು. ಇವರು ಸುಸ್ವಾಗತ ಅಂತಾರೆ. ಇರಲಿ, ಅದೊಂದು ಧನ್ಯತಾ ಭಾವದ ಎಕ್ಸ್ಪ್ರೆಷನ್ ಇರಬಹುದು. ಸ್ವಾಗತಂತೆ ವರಾರೋಹೆ, ಓ ಚಂದದ ತೊಡೆಯವಳೆ, ನೀನು ಬಂದಿದ್ದು ಒಳ್ಳೇದಾಯಿತು, ಬಾ ಕೂತ್ಕೋ. ಕರವಾಮ ಕಿಂ, ನಿನಗಾಗಿ ನಾನು ಏನು ಮಾಡಲಿ? ನನ್ನ ಜೊತೆಗೆ ಸಂಭ್ರಮಸ್ವ, ಸುಖವಾಗಿ ಆಡು. ರತಿರ್ನವು ಶಾಶ್ವತಿ ಸಮಾಹ, ನಮಗೆ ಆನಂದ ಶಾಶ್ವತವಾಗಿರಲಿ ಅಂತ. ಇವನ್ ದೇಹ ಶಾಶ್ವತ ಅಲ್ಲ, ಅವಳು ದೇಹ ಶಾಶ್ವತ. ಇದು ಅರ್ಜುನನಿಗೆ ಅವಳನ್ನು ನೋಡಿದಾಗ ಅದೇ ಆಗಿದ್ದೀವಿ. ಓ, ನಮ್ಮ ಕುಲದ ಮೂಲ ಪುರುಷನ ಹೆಂಡತಿ ಇವಳು ಅಂತ.
ನಮ್ಮ ಮುತ್ತಜ್ಜಿಯ ಅಜ್ಜಿ 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 ಇವಳು ಅಂತ ನೋಡಿ. ರಾಮನಿಗಿಂತ ಹಿಂದಿನವನು ಇವನು ಪುರೂರವ, ಆರಂಭದಲ್ಲಿ ಇದ್ದವನು. ಇವನು 28ನೆಯ ದ್ವಾಪರ ಯುಗದ ಕಡೆಯಲ್ಲಿ ಇದ್ದಾನೆ ಅರ್ಜುನ. ಅವನಿಗೇನು ಅನ್ನಿಸ್ಬೇಡ ಈ ಉರ್ವಶಿಯನ್ನು ನೋಡಿ. ಓ ಮುತ್ತಜ್ಜಿಯ 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 ಮುತ್ತಜ್ಜಿ, ಅದು ಎಷ್ಟು ಹೇಳಿದ್ರು ಸಾಲದು. ಹಲವಾರು ಯುಗಗಳು ಕಳೆದು ಹೋಗಿದೆ. ಹೀಗಾಗಿ ಅವಳ ದೇಹ ಶಾಶ್ವತ, ಅದರ ಪ್ರಜ್ಞೆ ಇವನಿಗಿಲ್ಲ. ರತಿ ಮಾತ್ರ ಶಾಶ್ವತವಾಗಿರಲಿ ಅಂತ ಇವನಂತ ಇದ್ದಾನೆ ಪುರೂರವಸ್. ಉರ್ವಶ್ಯುವಾಚ ಕಸ್ಯಾಸ್ತ್ವಯಿನ ಸಜ್ಜೇತ ಮನೋದೃಷ್ಟಿಶ್ಚ ಸುಂದರ ಯದಂಗಾನ್ ನರಮಾಯಾತಿ ಸದೃಷ್ಟೋ ಹರಿರಾಶ್ರಯ. ಅದಕ್ಕೆ ಅವಳು ಹೇಳ್ತಾಳೆ, ಉರ್ವಶಿ, ಯಾವ ಹೆಣ್ಣಿಗೆ ನಿನ್ನಲ್ಲಿ ಮನಸ್ಸು ಉಂಟಾಗುವುದಿಲ್ಲ ಸುಂದರ? ನಿನ್ನ ಅಂಗದಲ್ಲಿ ನಾರಾಯಣನ ಅನುಗ್ರಹ ಇದೆ, ಸನ್ನಿಧಾನ ಇದೆ. ಆ ನಾರಾಯಣ ಲಕ್ಷ್ಮಿಗೆ ನೆಲೆ. ಆ ನಾರಾಯಣ ಇದ್ದದ್ರಿಂದಾಗಿ ನಿನ್ನ ದೇಹ ಸೌಂದರ್ಯದ ನೆಲೆಬೀಡಾಗಿದೆ. ನಾನು ನಿನ್ನ ಜೊತೆಗಿರ್ಲಿಕ್ಕೆ ಒಪ್ಕೊಳ್ತೇನೆ, ಆದರೆ ಒಂದು ಷರತ್ತು ಇದೆ. ಏತಾವೃಣಕೌ ರಾಜನ್ ನ್ಯಸ್ತೌ ರಕ್ಷಸ್ವ ಮಾನದ ಸಂರಂಸೆ ಭವತಾ ಶ್ಲಾಕಂ ಶ್ಲಾಘ್ಯ ಸ್ತ್ರೀಣಾಂ ವರಸ್ಮೃತಃ. ನನ್ನದೊಂದು 2 ಮೇಕೆ ಮರಿಗಳಿದೆ. ಏತೌ ಉರಣಕೌ. ಆ ಮೇಕೆ ಮರಿ ಯಾವಾಗಲೂ ನನ್ನ ಜೊತೆಗೇ ಇರಬೇಕು, ಅದನ್ನು ನೀನು ರಕ್ಷಿಸಬೇಕು. ನಾನು ನಿನ್ನ ಜೊತೆಗೆ ಇರ್ತೇನೆ. ಏಕೆಂದರೆ ಸ್ತ್ರೀಣಾಂ ಶ್ಲಾಘ್ಯ ಸ್ತ್ರೀಣಾಂ ವರಸ್ಮೃತಃ. ನಿನ್ನನ್ನು ನೋಡಿದರೆ ಯಾವ ಹೆಣ್ಣು ಕೂಡ ಒಪ್ಪಿಕೊಳ್ಳಬೇಕು, ಇವನ ಜೊತೆ ಇರಬೇಕು ಅಂತನ್ನುವ ಸಂಘದ ಬಯಕೆ ಆಗಬೇಕು. ಹಾಗಿದ್ದೀ ನೀನು. ಘೃತಮ್ಮೇ ವೀರಭಕ್ಷಂ ಸ್ಯಾತ್ ನೇಕ್ಷೇ ತ್ವಾನ್ಯತ್ರ ಮೈಥುನಾತ್. ನನ್ನ ಆಹಾರ ಯಾವುದು ಒಂದೇ, ಘೃತಮ್ಮೇ ವೀರಭಕ್ಷಂ. ಕೇವಲ ತುಪ್ಪ ಮಾತ್ರ ನನ್ನ ಆಹಾರ, ಮತ್ತಿನ್ನು ಯಾವುದನ್ನು ನಾನು ಮುಟ್ಟೋಲ್ಲ. ಇನ್ನು ನಿನ್ನನ್ನು ಬರಿಮೈಯಲ್ಲಿ ನಾನು ನೋಡಬಾರದು. ವಿವಾಸಸಂ ತತ್ತತೇತಿ ಪ್ರತಿಪೇದೆ ಮಹಾಮನಾಹ ಅಹೋರೂಪ ಮಹೋಭಾವಂ ನರಲೋಕ ವಿಮೋಹನಂ ಕೋನ ಸೇವೇತ ಮನುಜೋ ದೇವೀಂ ತ್ವಾಂ ಸ್ವಯಮಾಗತಾಂ. ಅದಕ್ಕೆ ಅವನು ಹೇಳಿದ ಅಂತೆ, ಏನಿದು ಇಡೀ ಮನುಷ್ಯರ ಲೋಕ ಬೆಕ್ಕಸ ಬೆರಗಾಗಿ ಬಾಯಲ್ಲಿ ಬೆಟ್ಟು ಕಚ್ಚಿ ನಿನ್ನನ್ನು ನೋಡುವಂತಿದೆ. ಕೋನ ಸೇವೇತ ಮನುಜ ದೇವೀಂ ತ್ವಾಂ ಸ್ವಯಮಾಗತಾಂ. ನೀನೇ ಬಂದಿರುವ ಈ ಸಂದರ್ಭವನ್ನು ನೋಡಿದ್ರೆ ಬೇಡ ಅಂತ ಯಾರು ಹೇಳ್ತಾರೆ ಅಂತ ಅಂದುಕೊಂಡ ಅವನು. ಹೇಳಿದ ಕೂಡ, ತಯಾಸ ಪುರುಷ ಶ್ರೇಷ್ಠೋ ರಮಯಂತ್ಯ ಯಥಾರ್ಹತಃ ರೇಮೇ ಸುರ ವಿಹಾರೇಶು ಕಾಮಂ ಚೈತ್ರ ರಥಾದಿಶು. ಸರಿ, ಅವರಿಬ್ಬರ ಲಿವಿಂಗ್ ಟುಗೆದರ್ ಶುರು ಆಯಿತು. ಬಹಳ ಕಾಲ ವಾಸ ಮಾಡಿದ್ರು. ಚೈತ್ರರಥ ಮೊದಲಾದ ವನಗಳಲ್ಲಿ ವಿಹರಿಸಿದರು. ರಮಮಾಣ ಸ್ತಯಾದೇವ್ಯ ಪದ್ಮ ಕಿಂಜಲ್ಕ ಗಂಧಯ ತನ್ಮುಖ ಮೋದ ಮುಷಿತಃ ಮುಮುದೆ ಅಬ್ದಕ್ಷಣಾನ್ ಬಹೂನ್. ಅವಳ ಜೊತೆಗೆ ವಾಸ ಮಾಡ್ತಾ ಇದ್ದ. ಅವಳು ಹೇಗಿದ್ಲು ಅಂದರೆ ಪದ್ಮ ಕಿಂಜಲ್ಕ ಗಂಧಯ. ಅವಳ ಮೈಯಿಂದ ತಾವರೆಯ ಕೇಸರದ ಪರಿಮಳ ಬರ್ತಾ ಇತ್ತು. ಅವಳು ಬೆವರ್ತಾನೇ ಇರಲಿಲ್ಲ. ತನ್ಮುಖ ಮೋದ ಮುಷಿತಃ. ಅವಳ ಮುಖದಿಂದ ಹೊರಡುವ ಪರಿಮಳವನ್ನು ಆಸ್ವಾದಿಸ್ತಾ ಬಹಳ ಕಾಲ ಕಳೆದ ಅವನು. ವರ್ಷಗಳನ್ನು ಕ್ಷಣಗಳಾಗಿ ಕಳೆದ. ಅಪಶ್ಯನ್ ಉರ್ವಶೀಮಿಂದ್ರೋ ಗಂಧರ್ವಾನ್ ತಮಚೋದಯತ್ ಉರ್ವಶೀರಹಿತಂ ಮಶ್ಯ ಮಾಸ್ಥಾನಂ ನಾತಿಶೋಭತೆ. ಇತ್ತ ಇಂದ್ರನಿಗೆ ಉರ್ವಶಿ ಇಲ್ಲದೆ ಅವಳು ಬರಬೇಕು ಅಂತ ಅನ್ನಿಸಿತು. ಗಂಧರ್ವರನ್ನು ಕಳುಹಿಸಿದ, ಉರ್ವಶಿಯನ್ನು ಕರ್ಕೊಂಡು ಬನ್ನಿ ಅಂತ. ತೌಪೇತ್ಯ ಮಹಾರಾತ್ರೌ ತಮಸಿ ಪ್ರತ್ಯುಪಸ್ಥಿತೆ ಉರ್ವಶ್ಯ ಉರಣೌ ಜಹೃಹು ನೆಸ್ತೌ ರಾಜನಿ ಜಾಯಯ. ಅವರು ಕಣ್ಮರೆಯಾಗಿ ಬಂದರು. ಅವರ ಹೆಸರು ವಿಶ್ವಾವಸು ಮತ್ತೆ ಚಿತ್ರಭಾನು ಅಂತ. ಅದನ್ನು ಇಲ್ಲಿ ಹೇಳಲಿಲ್ಲ, ಹರಿವಂಶದಲ್ಲಿ ಹೇಳಿದ್ದಾರೆ. ಈಗ ಏನಾಗಿದೆ, ಹರಿವಂಶದಲ್ಲಿ ಕೆಲವು ಸೂಕ್ಷ್ಮ ಸಂಗತಿಗಳಿದೆ, ಇಲ್ಲಿ ಕೆಲವು ಸೂಕ್ಷ್ಮ ಸಂಗತಿಗಳಿದೆ, ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಕೆಲವು ಸೂಕ್ಷ್ಮ ಸಂಗತಿಗಳಿದೆ. ಕೆಲವೊಂದು ಕಡೆ ಅದು ಇತಿಹಾಸ ಅಲ್ಲ, ಸಾಂಕೇತಿಕವಾಗಿರುತ್ತೆ. ಉದಾಹರಣೆಗೆ ಪುರೂರವಸ್ಸು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಧರ್ಮಾಭಿಮಾನಿ ದೇವತೆ ಬಂದ, ಇವನು ಗೌರವಿಸಿದ. ಅರ್ಥಾಭಿಮಾನಿ ಕಾಮಾಭಿಮಾನಿ ಬಂದಾಗ ಇವನು ಗೌರವಿಸಲೇ ಇಲ್ಲ. ಅದಕ್ಕೆ ಅವರಿಬ್ರಿಗೆ ಸಿಟ್ಟು ಬಂತು. ಅರ್ಥಾಭಿಮಾನಿ ಮತ್ತೆ ಕಾಮಾಭಿಮಾನಿಗೆ ಸಿಟ್ಟು ಬಂದು ಶಾಪ ಕೊಟ್ಟರು, ನೀನು ಅರ್ಥದಿಂದ ಚ್ಯುತನಾಗು, ಕಾಮದಿಂದ ಚ್ಯುತನಾಗು ಅಂತ. ಅದರಿಂದಾಗಿ ಅವನು
ರಾಜ್ಯವನ್ನು ಕಳ್ಕೊಂಡು ಬೀದಿ ಬೀದಿ ತಿರುಗಾಡಿದ. ರಾಜ್ಯವನ್ನು ಕಳ್ಕೊಂಡು ಬೀದಿ ಬೀದಿ ತಿರುಗಾಡಿದ. ಅದರಿಂದ ಅರ್ಥದಿಂದ ಚ್ಯುತನಾದ, ಕಾಮದಿಂದ ಚ್ಯುತನಾದ, ಉರ್ವಶಿಯು ಸಿಗಲಿಲ್ಲ ಅಂತ. ಅದು ಅದರ ಅಭಿಪ್ರಾಯ ಇಷ್ಟೇ. ಅವನು ಧರ್ಮಕ್ಕೆ ಒತ್ತು ಕೊಡ್ತಾ ಇದ್ದ, ಅರ್ಥಕಾಮಗಳಿಗೆ ಒತ್ತು ಕೊಡ್ತಾ ಇರಲಿಲ್ಲ. ಅದರಿಂದಾಗಿ ಪ್ರಕೃತಿಯಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯಿತು. ಅವನು ಏನು ಮಾಡಿದ, ಒಮ್ಮೆ ಕಾಮದ ಪರಿಚಯ ಆಯಿತು, ಪೂರ್ತಿ ಅದಕ್ಕೆ ಒಲಿದು ಬಿಟ್ಟ ಅಂತ ಅಷ್ಟರ್ಥ. ನಿಜವಾಗಿಯೂ ಅದು ಧರ್ಮ ಬರ್ತಾ ಇತ್ತು ಅಂತಲ್ಲ. ಅದರ ಒಂದು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಉರ್ವಚಿ ರಹಿತಂ ಅವ್ರೇನು ಮಾಡಿದ್ರು, ಆ ಇಬ್ಬರು ಗಂಧರ್ವರು ಬಂದರು. ಉರ್ವಶ್ಯ ಉರಣೌ ಜಹರುಹು, ಆ ಉರ್ವಶಿಯ ಪ್ರಾಣ ಸಮಾನವಾದ 2 ಮೇಕೆ ಮರಿಗಳನ್ನು ಎತ್ಕೊಂಡು ಹೋದರು. ನಿಶಮ್ಯ ಆಕ್ರಂದಿತಂ ದೇವಿ ಪುತ್ರಯೋರ್ನೀಯಮಾನಯೋ ಹತಾಸ್ಮ್ಯಹಂ ಕುನಾಥೇನ ನಪುಂಸಾ ವೀರಮಾನಿನ. ಸ್ವಲ್ಪ ದೂರ ಹೋದ್ಮೇಲೆ ಅವುಗಳನ್ನು ಕೂಗಿಸಿದರು. ಅವುಗಳ ಕೂಗು ಕೇಳಿದ ಕೂಡಲೇ ಅವಳು ಸಿಟ್ಟು ಮಾಡಿಕೊಂಡ್ಳು. ನಾನು ಸತ್ತೆ ನಿನ್ನಿಂದ, ನೀನು ಒಳ್ಳೆಯ ಸ್ವಾಮಿ ಅಲ್ಲ, ನಪುಂಸಕ, ವೀರ ಅಂತ ಅಂದುಕೊಂಡಿದ್ದೆ, ನೀನಲ್ಲ. ಯದ್ವಿಸ್ರಂಭಾದಹಂ ನಷ್ಟ ಹೃತಾಪತ್ಯಾಚ ದಸ್ಯುಭಿ ಯಶ್ಯೇತೆ ನಿಶಿ ಸಂತ್ರಸ್ತಃ ಯಥಾ ನಾರಿ ದಿವಾ ಪುಮಾನ್. ಯಾರನ್ನ ನೆಚ್ಚಿ ನಾನು ಕೆಟ್ಟೆ, ನಿನ್ನನ್ನು ನೆಚ್ಚಿ ನಾನು ಕೆಟ್ಟೆ. ನನ್ನ ಮಕ್ಕಳಂತೆ ಇರುವ ಮೇಕೆ ಮರಿಗಳನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ನೀನು ಸುಮ್ಮನೆ ಮಲಗಿದೆಯಲ್ಲ. ಇತಿವಾಕ್ ಸಾಯಕೈರ್ವಿದ್ಧ ಪ್ರತೋದೈರಿವ ಕುಂಜರ ನಿಶಿ ನಿಸ್ತ್ರಿಂಶಮಾದಾಯ ವಿವಸ್ತ್ರ ಅಭ್ಯದ್ರವದೃಶ. ಈ ರೀತಿಯಾಗಿ ಉರ್ವಶಿಯ ಮಾತಿನ ಬಾಣಗಳಿಂದ ಚುಚ್ಚಲ್ಪಟ್ಟ ಅವನು ಓಡಿದ. ಆ ರಾತ್ರಿ ಕತ್ತಿಯನ್ನು ತೆಗೆದುಕೊಂಡು ಬಟ್ಟೆ ಹಾಕೊಂಡಿದ್ದೀನಾ ಇಲ್ವಾ ಅಂತನೂ ನೋಡಲಿಲ್ಲ. ತೇ ವಿಸೃಜ್ಯ ಉರಣವು ತತ್ರ ಪ್ರಾಜ್ಯೋತಂತ ಸ್ವವಿದ್ಯುತ. ಸ್ವಲ್ಪ ದೂರ ಹೋದ ಕೂಡಲೇ ಆ ಮೇಕೆ ಇತ್ತು, ಅದನ್ನು ಸುತ್ತಮುತ್ತಲೂ ನೋಡಲೇ ಇಲ್ಲ. ಮೇಕೆಯನ್ನು ಎತ್ಕೊಂಡು ಬಂದ. ಆಗ ಬೆಳಕು ಬೀರಿದರು, ಬೆಳಕು ಉಂಟು ಮಾಡಿದರು, ಕಂಡಿತು. ಆದಾಯ ಮೇಷಾವಾಯಾಂತಂ ನಗ್ನವೈಕ್ಷತ ಸಾಪತಿಂ. ಆ ಮೇಕೆಗಳನ್ನು ತೆಗೆದುಕೊಂಡು ಬರುವಾಗ ನಗ್ನವಾಗಿ ಅವಳು ಕಂಡಳು. ಐಳೋಪಿ ಶಯನೇ ಜಾಯಾಂ ಅಪಶ್ಚನ್ವಿಮನಾಭವತ್ ತೇ ವಿಸೃಜ್ಯ ಉರಣೌ ತತ್ರ. ಐಳೋಪಿ ಶಯನೇ ಜಾಯಾಂ ಅಪಶ್ಚದ್ವಿಮನ ಅಭೂತ್ ತಚ್ಚಿತ್ತಃ ವಿಕ್ಲಭಃ ಶೋಚನ್ ಬಭ್ರಾಮ ಉನ್ಮತ್ತವನ್ಮಹೀಂ. ಬರ್ತಾನೆ, ಅವಳಿಲ್ಲ, ಹುಚ್ಚಾದ ಅವನು. ಅದೇ ಬರಿಮೈಯಲ್ಲಿ ಹುಚ್ಚನ ಹಾಗೆ ಇಡೀ ಭೂಮಿಯನ್ನು ತಿರುಗಿದ. ಸತಾಂ ವೀಕ್ಷ ಕುರುಕ್ಷೇತ್ರೇ ಸರಸ್ವತ್ಯಾಂಚ ತತ್ಸಖೀ ಪಂಚಪ್ರಹೃಷ್ಟವದನಃ ಪ್ರಾಹ ಸೂಕ್ತಂ ಪುರೂರವಾಹ. ಕುರುಕ್ಷೇತ್ರದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಗೆಳತಿಯರೊಡನೆ ಆಡ್ತಾ ಇದ್ದ ಉರ್ವಶಿಯನ್ನು ನೋಡಿದ, ಸಂತೋಷಗೊಂಡ, ಈ ಸೂಕ್ತವನ್ನು ಕಂಡ. ವಿಪ್ರಳಂಬ ಶೃಂಗಾರ ವೇದ ಸೂಕ್ತವಾದೀತೆ, ಬೇರೆ ಅರ್ಥ ಇರಬೇಕು ಅದಕ್ಕೆ. ಹಾಗಂತ ಹೇಳಿ ಇವನು ಕಾಮ ಇಲ್ಲ ಅಂತ ಹೇಳೋದಲ್ಲ, ಅದರ ಅರ್ಥ ಅದು ಜೊತೆಗೆ ಸೇರಿ ಇನ್ನೂ ಇದೆ ಅಂತ ಅರ್ಥ. ಅಹೋ ಜಾಯೇ ತಿಷ್ಠ ತಿಷ್ಠ ಘೋರೇ ನತ್ಯಕ್ತುಮರ್ಹಸಿ ಮಂತ್ರ ಅದ್ಯಾಪ್ಯ ನಿರ್ವೃತ್ತ ವಚಾಂಸಿ ಕೃಣವಾವಹೈ. ಹಯೇ ಜಾಯೇ ತಿಷ್ಠ ಘೋರೇ ಅಂತ ಒಂದು ವೇದ ಮಂತ್ರ ಶುರು ಆಗುತ್ತೆ. ಅದು 10ನೇ ಮಂಡಲ ಋಗ್ವೇದದಲ್ಲಿ ಇದೆ. ಇವತ್ತಿಗೂ ಕೂಡ ಆ ಮಂತ್ರ ಇದೆ. ನೀನು ತಿರುಗಲಿಲ್ಲ ಅಂತಂದ್ರೆ ನನಗೆ ಬಹಳ ಬೇಸರ ಆಗತ್ತೆ. ಸುದೇವೋಯಂ ಪತತ್ಯತ್ರ ದೇವಿ ದೂರಂ ಹೃತಸ್ತ್ವಯ ಖಾದಂತೇನಂ ವೃಕಾ ಗೃಧ್ರಾಹ ತ್ವತ್ಪ್ರಸಾದಸ್ಯ ನಾಸ್ಪದಂ. ನೀನು ನನ್ನ ಜೊತೆ ಬರಲಿಲ್ಲ ಅಂತಾದರೆ ಈ ದೇಹವನ್ನು ಇಲ್ಲಿಯೇ ಚೆಲ್ಲುತ್ತೇನೆ. ನಾನು ಬದುಕಿರುವಾಗಲೇ ತೋಳಗಳು, ಬೇರೆ ಬೇರೆ ಪ್ರಾಣಿಗಳು ಕಿತ್ತು ತಿನ್ನಲಿ. ನೀನು ನನ್ನನ್ನು ಬಿಟ್ಟು ಹೋಗುವುದಕ್ಕಿಂತ ಈ ರೀತಿ ಜೀವಂತವಾಗಿ ನನ್ನ ಮಾಂಸವನ್ನೇ ಕಿತ್ತು ತಿನ್ನುವಾಗ ಸುಮ್ಮನಿರುವುದು ಲೇಸು ಅಂದ ಅವನು. ಆಗ ಉರ್ವಶ್ಯುವಾಚ, ಉರ್ವಶಿ ಹೇಳಿದಳು, ಮಾಮೃತ ಪುರುಷೋಸಿತ್ವಂ ಮಾಸ್ಮತ್ವಾದ್ಯರು ವೃಕಾ ಇಮೆ ಕ್ವಾಪಿ ಸಖ್ಯಂ ನವೈ ಸ್ತ್ರೀಣಾಂ ವೃಕಾಣಾಂ ಹೃದಯಂ ಯಥಾ.
ನೀನು ಪುರುಷ, ಸಾಯಬಾರದು. ನಿನ್ನ ದೇಹವನ್ನು ಸುಮ್ಮನೆ ತೋಳಗಳಿಗೆ ಬಲಿ ಕೊಡಬೇಡ. ನನ್ನಂತಹ ವಿಲಾಸಿನಿಯರ ಹೃದಯ ತೋಳದಂತೆ, ಅದು ನಿಜವಾದ ಸ್ನೇಹವನ್ನು ಹೊಂದಿರುವುದಿಲ್ಲ. ಸ್ತ್ರೀಯೋ ಹ್ಯ ಕರುಣಾ ಕ್ರೂರಾ ದುರ್ಮರ್ಷಾ ಪ್ರಿಯಸಾಹಸಾ ಜ್ಞಂತೆ ಅಲ್ಪಾರ್ಥೇಪಿ ವಿಸ್ರಬ್ಧಂ ಪತಿಂ ಭ್ರಾತರಮಪ್ಯುತ. ಅತ್ಯಂತ ವಿಲಾಸಿನಿಯರು, ಸ್ವಚ್ಛಂದವಾಗಿ ವಿಹಾರ ಮಾಡಬೇಕು ಅಂತ ಆಸೆ ಇರುವ ಹೆಣ್ಣು ಮಕ್ಕಳು ನನ್ನಂಥವರು ಕ್ರೂರಾಹ, ಕ್ರೂರರು. ದುರ್ಮರ್ಷಾಹ, ಒಂದು ಚೂರೂ ಅಪ್ರಿಯವನ್ನು ಸಹಿಸುವುದಿಲ್ಲ. ಪ್ರಿಯ ಸಾಹಸಾಹ, ಅವರಿಗೆ ಏನಾದರೊಂದು ಹೊಸದು ಕಾಣಿಸ್ತಾ ಇರಬೇಕು. ಅತ್ಯಂತ ಅಲ್ಪ ಪ್ರಯೋಜನಕ್ಕಾಗಿ ತಮ್ಮ ಗಂಡನನ್ನು, ತಾವು ಒರಿಸಿದವನನ್ನು ಬಿಡ್ತಾರೆ. ಅದರಿಂದಾಗಿ ಹೆಣ್ಣು ನನ್ನಂತಹವರಿಗೆ ಕರುಣೆ ಇರುವುದಿಲ್ಲ. ವಿಧಾಯಾಳೀಕ ವಿಸ್ರಂಭಂ ಅಗ್ನೇಶ್ವತ್ಯಂತ ಸೌಖ್ಯದಾಹ ನವಂ ನವಂ ಅಭೀಪ್ಸಂತ್ಯ ಪುಂಶ್ಚಲ್ಯ ಸ್ವೈರವೃತ್ತಯ. ನೋಡು, ನಾವು ಸ್ವರ್ವೇಶ್ಯೆಯರು, ಗಣಿಕೆಯರು. ನಿನ್ನಲ್ಲಿ ಆಗ ಗುಣವನ್ನು ಕಂಡೆ, ಬಂದೆ, ಈಗ ಇಲ್ಲ, ಹೋಗ್ತಾ ಇದ್ದೇನೆ. ನಮ್ಮಂಥವ್ರು ಯಾಕೆ ಒದ್ದಾಡ್ತೀನಿ ನೀನು? ನವಂ ನವಂ ಅಭೀಪ್ಸಂತ್ಯ, ನಾನು ಪುಂಶ್ಚಲಿ, ಗೊತ್ತಲ್ಲ ನಿನಗೆ, ಹೊಸ ಗಂಡನ್ನು ಹುಡುಕಿ ಹೋಗುವವಳು ಅಂತ ಪುಂಶ್ಚಲಿ ಅಂತಂದರೆ. ನಾನು ಆ ಥರದವಳು, ನನಗೆ ಹೊಸಬ ಬೇಕು, ಹೊರಡ್ತಾ ಇದ್ದೇನೆ. ನೀನು ಯಾಕೆ ಅದಕ್ಕೆ ಪ್ರಾಣ ತಗೊಳ್ಬೇಕು ಅಂತ ಕೇಳೋದು. ಸಂವತ್ಸರಾಂತೇಪಿ ಭವಾನ್ ಏಕರಾತ್ರಂ ಈಶ್ವರ ವತ್ಸ್ಯತಿ ಅಪತ್ಯಾನಿಚತೆ ಭವಿಷ್ಯಂತ್ಯಪರಾಣಿ ಭೋ ಅಂತರ್ವತ್ನಿ ಉಪಾಲಕ್ಷ್ಯ ದೇವಿಂ ಸ ಪ್ರಯಯೌ ಪುರೀಂ. ನೋಡು, ನಾನು ನಿನ್ನ ಜೊತೆಗೆ ಈ ತನಕ ಇದ್ದದ್ದು ಫಲಪ್ರದವಾಗಿದೆ. ನಾನು ಗರ್ಭಿಣಿ. ನಿನಗೆ ನನ್ನಿಂದ ಬೇರೆ ಮಕ್ಕಳು ಆಗ್ತವೆ. ನೀನು ಹೊರಡು, ನಿನ್ನ ರಾಜ್ಯಭಾರ ಮತ್ತೆ ಮಾಡು ಅಂತ ಹೇಳಿದಳು. ಪುನಸ್ತತ್ರ ಗತೋಬ್ದಾಂತೆ ಉರ್ವಶೀಂ ವೀರಮಾತರಂ ಉಪಲಭ್ಯ ಮುದಾಯುಕ್ತ ತಮುವಾತ ತಯಾನಿಚಾಂ. ಆಮೇಲೆ 1 ವರ್ಷ ಆಯಿತು. ಉರ್ವಶಿ ಒಂದು ಮಗುವನ್ನು ತೆಗೆದುಕೊಂಡು ಬಂದ್ಲು. ಅವನು ಸಂತೋಷದಿಂದ ಅವಳ ಜೊತೆಗೆ ರಾತ್ರಿ ಕಳೆದ. ಅಥೈನಂ ಉರ್ವಶಿ ಪ್ರಾಹ ಕೃಪಣಂ ವಿರಹಾತುರಂ ಗಂಧರ್ವಾನ್ ಉಪಧಾವೇಮಾನ್ ತುಭ್ಯಂ ದಾಸ್ಯಂತಿ ಮಾಮಿತಿ. ಮಾರನೇ ದಿವಸ ಬೆಳಗ್ಗೆ ಅವಳು ಹೋಗುವಾಗ ಇವನು ಸಣ್ಣ ಮೋರೆ ಮಾಡಿದ, ಮತ್ತೆ ಬಿಟ್ಟು ಹೋಗಬೇಕಾ ನನ್ನನ್ನು ಅಂತ. ಅದಕ್ಕೆ ಅವಳು ಹೇಳಿದ್ಲು, ಅದೇ ಗಂಧರ್ವರನ್ನು ಕೇಳು, ನನ್ನನ್ನು ಶಾಶ್ವತವಾಗಿ ಪಡೆಯುವ ದಾರಿಯನ್ನು ಅವರು ತೋರಿಸ್ತಾರೆ ಅಂತ. ತಸ್ಯ ಸಂಸ್ತುವತಸ್ತುಷ್ಟಾ ಅಗ್ನಿಸ್ಥಾಲಿಂ ದದುರ್ನೃಪ ಉರ್ವಶೀಂ ಮನ್ಯಮಾನಸ್ತಾಂ ಸೋಬುದ್ಧತ ಚರನ್ವನೆ. ಇವನೇನು ಮಾಡಿದ? ಗಂಧರ್ವರನ್ನು ಸ್ತೋತ್ರ ಮಾಡಿದ. ಗಂಧರ್ವರು ಅಗ್ನಿಸ್ಥಾಲಿ, ಒಂದು ಅಗ್ನಿಯ ಪಾತ್ರೆಯನ್ನು ಕೊಟ್ಟರು. ಆ ಅಗ್ನಿಯ ಪಾತ್ರೆಯನ್ನು ಎಲ್ಲೂ ಬಿಡ್ತಾ ಇರಲಿಲ್ಲ ಇದು ಪುರೂರವ. ಎಲ್ಲಿ ಹೋದರೂ ಅದೇ ಉರ್ವಶಿ ಅನ್ನುವಷ್ಟು ಪ್ರೀತಿಯಿಂದ ತೆಗೆದುಕೊಂಡು ಹೋದ. ಸ್ಥಾಲಿನ್ಯಸ್ಯ ವನೇಗತ್ವ ಗೃಹಾನ್ ಅಧ್ಯುಷಿತೋ ನಿಶಿ ತ್ರೇತಾಯಾಂ ಸಂಪ್ರವೃತ್ತಾಯಾಂ ಮನಸ್ಸಿ ತ್ರಯ್ಯವರ್ತತ. ಒಂದ್ಸರ್ತಿ ಅವನು ತಿರುಗಾಡ್ತಾ 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 ಒಂದು ಕಡೆ ಸ್ಥಾಲಿನ್ಯಸ್ಯ ಕಾಡಿನಲ್ಲಿ ಆ ಅಗ್ನಿಸ್ಥಾಲಿಯನ್ನು ಇಟ್ಟ, ಮನೆಗೆ ಬಂದ್ಬಿಟ್ಟ. ಗೊತ್ತಾಗಲಿಲ್ಲ ಅವನಿಗೆ. ಗೃಹಾನ್ ರಾತ್ರಿ ಆಯಿತು. ಬೆಳಗ್ಗೆ ಎದ್ದು ಕೂಡಲೇ ನೆನಪಾಯಿತು, ಬರ್ತಾನೆ, ಅದಿರಲಿಲ್ಲ. ಹಿಂದಿನ ರಾತ್ರಿ ಇತ್ತಲ್ಲ, ಅವನು ಮಲಗದ್ನಲ್ಲ, ಅವನು ಪುರೂರವಸ್ಸು, ಅದು ಕೃತಯುಗದ ಕಡೆಯ ದಿನ. ಮಾರನೇ ದಿವಸ ತ್ರೇತಾಯುಗ ಆಗಬೇಕು. ಆ ತ್ರೇತಾಯುಗ ಹೋಗಿ ನೋಡಿದ, ಅಷ್ಟು ಹೊತ್ತಿಗೆ ಅದು ಅಶ್ವತ್ಥ ಆಗೋಗಿತ್ತು. ಅಷ್ಟು ಹೊತ್ತಿಗೆ 1 ವೇದ 3 ವೇದವೂ ಆಗಿತ್ತು. ಸ್ಥಾಲಿ ಸ್ಥಾನಂ ಗತೋಶ್ವತ್ಥಂ ಶಮೀಗರ್ಭಂ ವಿಲಕ್ಷಸಃ ತೇನ 2 ಅರಣೀಕೃತ್ವ ಉರ್ವಶಿ ಲೋಕಕಾಮ್ಯಯ. ಬಂದು ನೋಡ್ತಾನೆ, ಅಲ್ಲಿ ಶಮಿ ಮತ್ತೆ ಅಶ್ವತ್ಥ 2 ಕೂಡ ಬೆಳೆದಿದೆ. ಮರಗಳು ಬೆಳೆದು ನಿಂತಿವೆ. ಅಶ್ವತ್ಥವನ್ನೇ ಬಳಸಬೇಕು ಅಂತನ್ನೋದಕ್ಕೆ ತೈತ್ತಿರೀಯ ಬ್ರಾಹ್ಮಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ.
ಅಜ್ಞಾಧಾನ ಅಂತ ಮೊದಲ ಒಂದು ಇಡೀ ಅನುವಾಕ, ಇಡೀ ಪ್ರಪಾಠಕ, ಅದರಲ್ಲಿ ಹಲವಾರು ಅನುವಾಕಗಳಿದೆ. ಆ ಇಡೀ ಪ್ರಪಾಠಕ ಅಶ್ವತ್ಥವನ್ನು ಏಕಾಗಿ ಸಮಿಧೆಯಾಗಿ ಬಳಸಬೇಕು ಅಂತನ್ನೋದರ ವಿವರಣೆ ಇದೆ. ಇವನು ಇಟ್ಟ ಅಗ್ನಿಸ್ಥಾಲಿ ಇದೆಯಲ್ಲ, ಅದೇ ಅಶ್ವತ್ಥವಾಗಿ ಶಮಿಯಾಗಿ ಕಾಣಿಸಿಕೊಂಡಿತು. ಅವನೇನು ಮಾಡಿದ, ಅದರಿಂದ 2 ಅರಣಿ ಮಾಡಿದ. ಶಮಿಯಿಂದ ಒಂದು ಕಟ್ಟಿಗೆ, ಆಮೇಲೆ ಅಶ್ವತ್ಥದಿಂದ ಒಂದು ಕಟ್ಟಿಗೆ. ಉರ್ವಶಿ ಲೋಕ ನನಗೆ ಸಿಗಬೇಕು ಅಂತ ಹೇಳಿ ಉರ್ವಶಿ ಮಂತ್ರತೋಧ್ಯಾಯನ್ ಅಧರಾರಣಿ ಮುತ್ತರಾಂ ಆತ್ಮಾನಮುಭಯೋರ್ ಮಧ್ಯೆ ಎತ್ತತ್ ಪ್ರಜನನಂ ಪ್ರಭು. ಉರ್ವಶಿಯನ್ನು ಚಿಂತನೆ ಮಾಡ್ತಾ ಅಗ್ನಿಹೋತ್ರದ ಮಂತ್ರಗಳಿಂದ ಆ 2 ಕಟ್ಟಿಗೆಯನ್ನು ಕಡೆದ. ಅದೇ ಅರಣಿ ಆಯ್ತು. ಆ ಕಟ್ಟಿಗೆಯನ್ನು ಕಡೆದಾಗ ತಸ್ಯ ನಿರ್ಮಥನಾಜ್ಜಾತಃ ಜಾತವೇದ ವಿಭಾವಸು. ಆ 2 ಕಟ್ಟಿಗೆಯನ್ನು ಹಿಡಿದು ತಿಕ್ಕಿದಾಗ ಮಧ್ಯದಲ್ಲಿ ಅಗ್ನಿ ಉಂಟಾದ. ತ್ರಯ್ಯಾಸ ವಿದ್ಯೆಯಾರಾಜ್ಞ ಪುತ್ರತ್ವೇ ಕಲ್ಪಿತ ಸ್ತ್ರೀವೃತ್. ಅವತ್ತಿನಿಂದ 3 ವೇದಗಳಿಂದ ಆರಾಧ್ಯನಾಗುವ 3 ರೂಪದ ಅಗ್ನಿಯನ್ನ ಉರ್ವಶಿಯ ಇದು ಪುರೂರವಸ್ಸಿನ ಮಗ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಆ ಹೊಸ ಆವಿಷ್ಕಾರ ಮಾಡಿದ್ದು. ಬ್ರಾಹ್ಮಣರೆಲ್ಲ ಶ್ರದ್ಧೆಯಿಂದ ಪೂಜೆ ಮಾಡುವ 3 ವಿಧವಾದ ಅಗ್ನಿ. ಅದರ ತಂದೆ ಯಾರು ಅಂದರೆ ಕ್ಷತ್ರಿಯ. ಪುರೂರವಸ್ಸು ಈ ರೀತಿ ಒಂದು ಅಗ್ನಿಯನ್ನ 3 ಅಗ್ನಿಯ ಆರಾಧನೆಗೆ ಏರಿಸಿದ. ಮೊದಲು ಎಲ್ಲ ಒಂದೇ ಇತ್ತು. ಇವತ್ತಿಗೂ ಕೂಡ ಅಗ್ನಿಯನ್ನು ಒಟ್ಟು ಮಾಡೋದು ಮತ್ತು ಆ ಅಗ್ನಿಯನ್ನು ಬೇರ್ಪಡಿಸೋದು ಅದು ಇರೋದೆ. ಕ್ರಮೇಣ ಈಗೇನಾಗಿದೆ ಅಂತಂದರೆ, ನಾವು ಅಗ್ನಿಹೋತ್ರ ಮಾಡ್ತಾ ಇಲ್ಲ, ಆದರೆ ನಾವು ಅಗ್ನಿಯನ್ನು ಪೂಜೆ ಮಾಡ್ತೇವೆ. ಹೇಗೆ ಯಾವ್ಯಾವ ಫಾರ್ಮಲ್ ಆಗುತ್ತೋ ಆಯಾ ಫಾರ್ಮಲ್ಲಿ ಪೂಜೆ ಮಾಡ್ತೇವೆ. ಅದಕ್ಕೆ ಪ್ರತಿ ಸರ್ತಿ ದಕ್ಷಿಣಾಗ್ನಿ, ನಮ್ಮ ಪೂರ್ವ ಪುರುಷರನ್ನು ಸುಟ್ಟು ಈ ಅಗ್ನಿ ಕ್ರವ್ಯಾದ ಮಾಂಸವನ್ನು ತಿಂದಿದ್ದಾನೆ. ಅವನಿಗೆ ಹೊಸ ಹುಟ್ಟ ಆಗಬೇಕು ಅಂತ ಹೇಳಿ ಪ್ರತಿ ಸರ್ತಿ ತಾಂತ್ರಿಕವಾದ ಹೋಮ ಮಾಡುವಾಗ ಅವನಿಗೆ 16 ಸಂಸ್ಕಾರಗಳನ್ನು ಮಾಡುತ್ತೇವೆ. ಭೂಸ್ವಾಹ ಭೂಸ್ವಾಹ ಸ್ವಸ್ವಾಹ ಭೂರ್ಭುವ ಸ್ವಸ್ವಾಹ ಅಗ್ನಯೇ ಜಾತಕರ್ಮ ಸಮರ್ಪಯಾಮಿ ಭೂಸ್ವಾಹ ಭುವಸ್ವಾಹ ಸ್ವಸ್ವಾಹ ಭೂರ್ಭುವ ಸ್ವಸ್ವಾಹ ಉಪಕರ್ಮ ಉಪನಯನಂ ಅಂತ ಹೇಳಿ ಈ ರೀತಿ 16 ಸಂಸ್ಕಾರಗಳನ್ನು ಮಾಡುತ್ತೇವೆ ಅಗ್ನಿಗೆ. ಅವನು ಈ ಅಗ್ನಿ 3 ವಿಧದ ಅಗ್ನಿ ಯಾರ ಮಗ? ಪುರೂರವಸನ ಮಗ. ಮೊದಲು ಒಂದೇ ಅಗ್ನಿಯಲ್ಲಿ ಆರಾಧನೆ ಇತ್ತು ಕೃತಯುಗದಲ್ಲಿ. ಎಷ್ಟು ಹಳೆ ಕಾಲ ಅಂದರೆ ನಮಗೆ ತಿಳ್ಕೊಳ್ಳಿಕ್ಕಾಗದಷ್ಟು ಹಳೆ ಕಾಲ, ಬಹಳ ಹಳೆಯದಿದು ಈ ಕಥೆ. ತೇನಾ ಯಜತ ಯಜ್ಞೇತಂ ಭಗವಂತ ಮಧೋಕ್ಷಜಂ ಉರ್ವಶೀ ಲೋಕಮನ್ವಿಚ್ಛನ್ ಸರ್ವದೇವಮಯಂ ಹರಿಂ. ಆ ಅಗ್ನಿಯಲ್ಲಿ ನಾರಾಯಣನನ್ನು ಆರಾಧನೆ ಮಾಡಿದ. ನಾರಾಯಣ ಯಾರು? ಸರ್ವದೇವಮಯ, ಎಲ್ಲ ದೇವತೆಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ವೇದ ಮಂತ್ರಗಳಿಂದ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿರುವ ನಾರಾಯಣನನ್ನು ಪೂಜೆ ಮಾಡಿದ. ಅಂದರೆ ಎಲ್ಲ ಮಂತ್ರಗಳ ಅಂತಿಮ ಗುರಿ ದೇವರು ಅಂತ ಪ್ರೂವ್ ಆಯ್ತಿದೆ. ಏಕ ಏವ ಪುರಾ ವೇದ ಪ್ರಣವ ಸರ್ವವಾಂಗ್ಮಯ ದೇವೋ ನಾರಾಯಣೋ ನಾನ್ಯ ಏಕೋಗ್ನಿರ್ ವರ್ಣ ಏವ ಚ. ಅದಕ್ಕಿಂತ ಮೊದಲು ಪುರಾ ಕೃತಯುಗದಲ್ಲಿ ಒಂದೇ ವೇದ ಇತ್ತು, ಎಲ್ಲವೂ ಪ್ರಣವವೇ. ಪ್ರಣವ ಅಂದರೆ ಪ್ರಕರ್ಷೇಣ ನೌತಿ, ಚೆನ್ನಾಗಿ ಸ್ತೋತ್ರ ಮಾಡುತ್ತೆ. ನುಸ್ತುತವು ಅಂತ ಧಾತು. ಪ್ರಕರ್ಷೇಣ ನೌತಿ ಅಂತ ಹೇಳಿದ್ರೆ ಪ್ರಣವ. ಪ್ರಣವ ಅಂತ ಹೇಳಿದ್ರೆ ಎಲ್ಲ ದೇವರನ್ನು ಎಲ್ಲ ಗುಣಗಳಿಂದ ಸ್ತೋತ್ರ ಮಾಡುವಂತಹ ಕ್ರಿಯೆ, ವಸ್ತು, ಪದ, ಅದು ಪ್ರಣವ ಅಂತ. ಆ ಪ್ರಣವವನ್ನು ಹೇಳೋದೇ ಎಲ್ಲ ಆಗಿತ್ತು, ಸರ್ವ ವಾಂಗ್ಮಯ. ಆಮೇಲೆ ಏನಾಯಿತು? ದೇವೋ ನಾರಾಯಣೋ ನಾನ್ಯ, ಎಲ್ಲ ಶಬ್ದಗಳಿಗೆ ವಾಚ್ಯ ನಾರಾಯಣನೊಬ್ಬನೇ ಇದ್ದ. ಏಕಃ ಅಗ್ನಿ, ಒಂದೇ ಅಗ್ನಿ ಇತ್ತು. ನಿಮಗೆ ಆಶ್ಚರ್ಯ ಆಗಬಹುದು, ವರ್ಣ ಏವಚ, ವರ್ಣವೂ ಒಂದೇ ಇತ್ತು. ಆಮೇಲೆ
ಮನುಷ್ಯರು ದೇವರನ್ನು ಗ್ರಹಿಸುವ ಆರಾಧಿಸುವ ರೀತಿ ಅನಿವಾರ್ಯವಾಗಿ ಬೇರೆ ಆಗಬೇಕಾಯಿತು. ಆದ್ದರಿಂದಾಗಿ 4 ವರ್ಣ ಆಯಿತು. ಆಂತರಿಕ ವರ್ಣ ಅಲ್ಲ, ಇದು ಹೊರಗಡೆಯ ವರ್ಣವನ್ನು ಕುರಿತು ಹೇಳ್ತಾ ಇರೋದು. ಪುರೂರವಸ ಏವಾಸಿ ತ್ರಯೀ ತ್ರೇತಾಮುಖ್ಯ ನೃಪ ಅಗ್ನಿನ ಪ್ರಜಯಾ ರಾಜ ಲೋಕಂ ಗಾಂಧರ್ವಮೇಯಿವಾನ್. ಅದು ಪುರೂರವಸ್ಸಿನಿಂದಲೇ ವೇದ ತ್ರಯೀ ಆಯಿತು. ಇದ್ದ ಒಂದು ವೇದ ಪುರೂರವಸ್ಸಿನಿಂದ ತ್ರಯೀ ಆಯಿತು. ಯಾಕೆಂದ್ರೆ 3 ಜನ ಅಗ್ನಿಗಳು ಬಂದರು. 3 ಜನ ಅಗ್ನಿಗಳನ್ನು 3 ತರಹದ ಗದ್ಯ ಪದ್ಯ ಗಪದ್ಯಗಳಿಂದ ಆರಾಧನೆ ಮಾಡಿದ್ದಾಯಿತು. ಆ ಯುಗವು ತ್ರೇತ ಆಯಿತು. ಅಂದರೆ ತ್ರೇತಾಯುಗ ಪ್ರವರ್ತಕ ಆದ ಪುರೂರವಸ್ಸು ಎಷ್ಟು ದೊಡ್ಡ ವ್ಯಕ್ತಿ. ನಾವು ವಿಪ್ರಲಂಬ ಶೃಂಗಾರದ ಕಥೆ ಹೇಳಿದ್ದು ಉರ್ವಶಿಯನ್ನು ಕಳೆದುಕೊಂಡ ಹೋಂತತ್ತ ಅಂತ. ಆದರೆ ಪುರೂರವಸ್ಸು ತ್ರೇತಾಯುಗದ ಜನಕ. ಆ ಯುಗಕ್ಕೆ ತ್ರೇತ ಅಂತಾಗಿ ಹೋಯಿತು. ಒಂದು ಹೆಸರು ಏನು, 3 ಕೃತ ಅಂತಂದ್ರೆ ಧರ್ಮದ 4 ಕಾಲುಗಳಿಂದ ಕೂಡಿತ್ತು ಅಂತ. ಇನ್ನೊಂದು ತ್ರೇತ ಅಂದ್ರೆ ಏನು, ಧರ್ಮದ 1 ಕಾಲು ಹೋಯಿತು, 3 ಕಾಲುಗಳಿಂದ ಕೂಡಿತ್ತು ಅಂತ. ಆಗ ಆ ತ್ರೇತಾಯುಗ ಅನ್ನೋದಕ್ಕೆ ಇನ್ನೊಂದು ಆಯಾಮ ಬಂತು. ಏನು, 1 ವೇದ 3 ವೇದವಾಯಿತು. ಆ 3 ವೇದ ಶುರು ಆಗಿದ್ದು ಇವನಿಂದ. ಅಂದರೆ ವಿಭಿನ್ನವಾಗಿ ಕಲೀಲಿಕ್ಕೆ ಶುರು ಮಾಡಿದ್ದು. ಆಚಾರ್ಯರು ಇದರಿಂದ ಬಹಳ ಮುಂದೆ ಬಂದು ಒಂದು ಮಾತು ಹೇಳ್ತಾರೆ, ಶಾಖಾ ಭೇದೋಹಿ ಅಶಕ್ತಿಜಃ ಅಂತ. ಶಾಖಾ ಭೇದ ಏನಿದೆ ಅದು ಅಶಕ್ತಿಯಿಂದ ಉಂಟಾದದ್ದು ಅಂತ. ಕಲಿತುಕೊಳ್ಳಲಿಕ್ಕೆ ನಮಗೆ ಎಲ್ಲವನ್ನ ವೇದವನ್ನು ನಾವು ತಿಳಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಶಕ್ತಿಜಃ, ನಮ್ಮ ಅಶಕ್ತಿಯಿಂದ 3 ವೇದ ಆಗಿದ್ದು. ವಸ್ತುತಃ ಅದನ್ನು ಒಟ್ಟಿಗೆ ಹೇಳೋದಾದರೆ ಒಟ್ಟಿಗೆ ಹೇಳ್ಬೋದು, ಒಂದು ಕಾಲದಲ್ಲಿ ಹೇಗಿತ್ತು ಅಂತ. ಅಗ್ನಿನ ಪ್ರಜಯಾ ರಾಜನ್, ಅಗ್ನಿಗಳು 3 ಆದರು. ಈ ರೀತಿ ಅಗ್ನಿಯನ್ನ ಮಗನಾಗಿ ಹೊಂದಿದ ಪುರೂರವಸ್ಸು. ನೋಡಿ, ಎಲ್ಲಿಯ ಅಪ್ಸರೆ, ಎಲ್ಲಿಯ ಮನುಷ್ಯರ ದೊರೆ, ಇವರಿಬ್ಬರು ಕೂಡಿದಾಗ ಹುಟ್ಟಿದ್ದು ಅಗ್ನಿದೇವ. ಆ ಅಗ್ನಿ ಪುರೂರವಸನ ಮಗ ಅಂತ ಚಿಂತನೆ ಮಾಡೋದು. ಪ್ರಜಯ, ಅಗ್ನಿನ ಪ್ರಜಯ, ಅಗ್ನಿಯನ್ನೇ ಮಗನಾಗಿ ಹೊಂದಿದ, ಮುಂದಿನವರಿಗೆಲ್ಲ ಅಪ್ಪ ಆದ ಅಗ್ನಿ. ಗಾಂಧರ್ವಂ ಲೋಕಮೇಯಿವಾನ್, ರಾಜ ಹೀಗೆ ಹೋಮ ಮಾಡಿ ಗಂಧರ್ವ ಲೋಕವನ್ನು ಹೊಂದಿದ. ಅಂದರೆ ಉರ್ವಶಿಯ ಜೊತೆಗಿದ್ದ. ಅದರಿಂದಾಗಿ ಈ ಕಥೆ ಗಂಧರ್ವ ಲೋಕದಲ್ಲಿ ಉರ್ವಶಿಯ ಜೊತೆಗಿದ್ದ. ವಿಪ್ರಲಂಬ ಶೃಂಗಾರ ಪ್ರಧಾನವಾಗಿ ತೋರುತ್ತೆ. ವಿಜಾತೀಯ ಗಂಡು ಹೆಣ್ಣಿನ ಪ್ರೇಮ ಕಥೆಯಂತೆ ತೋರುತ್ತೆ. ಆದರೆ ಅಂತಿಮವಾಗಿ ಅದು ವೇದವನ್ನು ಪರಿಷ್ಕರಿಸಿತು, ಅಗ್ನಿಯ ಆರಾಧನೆಯನ್ನು ಪರಿಷ್ಕರಿಸಿತು, ಯುಗಕ್ಕೆ ಮೂಲಭೂತವಾಯಿತು. ಎಷ್ಟು ಗುಣಗಳಿದೆ ಇದರಲ್ಲಿ. ಅದೇ ಹೇಳಿದ್ದು, ಈ ಪ್ರೇಮ ಕಥೆಯನ್ನ ನಾನು ಪೂರ್ತಿಯಾಗಿ ಹೇಳಲಿಕ್ಕೆ ಅಶಕ್ತ. ನಿಮಗೆ ಇದ್ರ ಬಗ್ಗೆ ಒಂದು ಕಲ್ಪನೆ ಬಂದಿರಬೇಕು ಅಂತ ಅಂದುಕೊಳ್ತೇನೆ. ಎಷ್ಟು ಅಗಾಧವಾಗಿದೆ ಇದು. ಈ ಗಂಡು ಹೆಣ್ಣಿನ ಸಂಬಂಧ ಎಷ್ಟು ವಿಚಿತ್ರವಾಗಿದೆ ಅನ್ನೋದು ನಿಮಗೆ ಕಲ್ಪನೆ ಬಂದಿರಬೇಕು ಅಂತ ನನ್ನ ಭಾವನೆ. ಇಲ್ಲಿಯ ತನಕ ನಾವೇನು ನೋಡ್ತಾ ಇದ್ವಿ? ಉರ್ವಶಿ, ಈಗ ಪುರೂರವಸ್ಸು ಹೆಣ್ಣಿನ ಹಿಂದೆ ಮಾತ್ರ ಬಿದ್ದಿದ್ದೇ ಆಗಿದ್ದಿದ್ರೆ ಆ ಕಥೆ ಭಾಗವತದಲ್ಲಿ ಯಾಕೆ ಬರಬೇಕಿತ್ತು? ಎಷ್ಟು ಜನ ಹೆಣ್ಣಿನ ಹಿಂದೆ ಬಿದ್ದು ತಮ್ಮ ಬಾಳನ್ನು ಹಾಳು ಮಾಡಿಕೊಂಡಿಲ್ಲ? ಎಷ್ಟು ಜನ ಉರ್ವಶಿಯ ತರಹದವರಿಲ್ಲ? ಆದರೆ ಉರ್ವಶಿ ಮತ್ತೆ ಪುರೂರವಸರ ದಾಂಪತ್ಯ ಬೇರೆಯದೇ ಆದ ಆಯಾಮದಲ್ಲಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಆಗ ಈ ಕಥೆಯ ಮಹತ್ವ ಅರ್ಥ ಆಗುತ್ತೆ. ಭಾಗವತ ಯಾಕೆ ಇದನ್ನ ಹೇಳಿತು ಅಂತ. ಇಲ್ಲ ಅಂದ್ರೆ ಭಾಗವತ ಒಂದು ಮಾಮೂಲಿ ಪ್ರೀತಿಯ ಕಥೆಯನ್ನು ಯಾಕೆ ಹೇಳಬೇಕು? ಇಷ್ಟನ್ನು ಅರ್ಥ ಮಾಡಿಕೊಳ್ಳಿ. ಇನ್ನು ನಾವು ಬೇರೆ ಬೇರೆ ಗ್ರಂಥಗಳಲ್ಲಿ ಇರುವ ಉರ್ವಶಿ ಪುರೂರವಸರ ಕಥೆಯನ್ನು ಆಮೇಲೆ ನೋಡೋಣ. ದೇವರು ಮಾಡಿಸ್ಬೇಕಷ್ಟೇ. ನಾವು ಓದಿದ್ರೂ ಕೂಡ ಅದು ಬರಬೇಕು ಅಂತ ಇಲ್ಲ, ಬಂದಿದ್ರೂ ಕೂಡ ಅದಕ್ಕೆ ಅಟೆನ್ಷನ್ ಕೊಡಬೇಕು ಅಂತ ಇಲ್ಲ. ಅದೆಲ್ಲ ಅವನು ಬಿಟ್ಟದ್ದು. ನಾವು ಟೇಪ್ ರೆಕಾರ್ಡರ್ ಅಷ್ಟೇ ಅಲ್ವಾ, ನಮಗೆ ಯಾಕೆ ತಲೆ ಬಿಸಿ, ಅವನು ನೋಡ್ಕೊಳ್ತಾನೆ. ಹೀಗೆ ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ದ್ವಾದಶೋಧ್ಯಾಯ. ಸರಿಸುಮಾರು ಎಲ್ಲ ಪುರಾಣಗಳಲ್ಲಿ ಇದೆ. ಸಾಮ ಭವಿಷ್ಯೋತ್ತರ ಪುರಾಣ ಒಂದು ಬಿಟ್ಟರೆ ಉಳಿದಂತೆ ಹೆಚ್ಚಿನ ಪುರಾಣಗಳಲ್ಲಿ ಇದಿದೆ.
ಬ್ರಹ್ಮಾಂಡ ಪುರಾಣದಲ್ಲಿದೆ, ವಿಷ್ಣು ಪುರಾಣದಲ್ಲಿದೆ, ಬ್ರಹ್ಮ ಪುರಾಣದಲ್ಲಿದೆ, ಬ್ರಹ್ಮವೈವರ್ತದಲ್ಲಿ ನೆನಪಾಗ್ತಾ ಇಲ್ಲ, ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿದೆ. ಐಳಸ್ಯ ಚೋರ್ವಶೀ ಗರ್ಭಾತ್ ಷಡಾಸನ್ನಾತ್ಮಜಾ ನೃಪ ಆಯುಶ್ರುತಾಯು ಸತ್ಯಾಯುರಯೋಥ ವಿಜಯೋ ಜಯ. ಈ ಐಳನಿಗೆ, ಐಳ ಅಂದರೆ ಇಳೆಯ ಮಗ ಐಳ, ಆ ಐಳನಿಗೆ ಅಂದರೆ ಪುರೂರವಸನಿಗೆ ಉರ್ವಶಿಯಿಂದ 6 ಜನ ಮಕ್ಕಳು. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ. ಶ್ರುತಾಯೋರ್ ವಸುಮಾನ್ ಪುತ್ರ, ಶ್ರುತಾಯುವಿನ ಮಗ ವಸುಮಾನ್, ಸತ್ಯಾಯುವಿನ ಮಗ ಶ್ರುತಂಜಯ, ರಯನ ಮಗ ಅದ್ಭುತ, ಜಯನ ಮಗ ಅಮಿತ, ವಿಜಯನ ಮಗ ಭೀಮ, ಅವನ ಮಗ ಕಾಂಚನ, ಕಾಂಚನನ ಮಗ ಹೋತ್ರಕ, ಹೋತ್ರಕನ ಮಗ ಜಹ್ನು. ತಸ್ಯ ಜಹ್ನು ಸ್ತುತೋ ಗಂಗಾಂ ಗಂಡೂಚೀಕೃತ್ಯ ಯೋಪಿಬತ್. ಯಾರು ಬಾಯಿ ಮುಕ್ಕಳಿಸುವ ಹಾಗೆ, ಬಾಯಿ ಮುಕ್ಕಳಿಸುವ ನೀರನ್ನು ಒಳಗಡೆ ಕುಡಿಯುವ ಹಾಗೆ, ಬೊಗಸೆಯೊಳಗಿನ ನೀರನ್ನು ಕುಡಿಯುವ ಹಾಗೆ ಗಂಗೆಯನ್ನು ಕುಡಿದನೋ ಆ ಜಹ್ನು ಹೋತ್ರಕನ ಮಗ. ಆ ಹೋತ್ರಕ ಯಾರ ವಂಶದಲ್ಲಿ ಬಂದದ್ದು? ಈ ಪುರೂರವಸನ ವಂಶದಲ್ಲಿ ಬಂದದ್ದು. ಪುರೂರವಸನ ಮಗ ವಿಜಯ ಏನಿದ್ದಾನೆ ಕಡೆಯವ ಅವನು. ಜಹ್ನುವಿನ ಮಗ ಪೂರು, ಪೂರ್ವಿನ ಮಗ ಬಲಾಕ, ಬಲಾಕನ ಮಗ ಅಜಕ, ಅಜಕನ ಮಗ ಕುಶ, ಕುಶನ ಮಗ ಕುಶಾಂಬು, ಕುಶಾಂಬುವಿನ ಮಗ ವಸು. ಈ ಅವರಲ್ಲಿ ಕುಶನಾಭ ಅಂತ ಒಬ್ಬ ಬಂದ. ಆ ಕುಶನಾಭನ ಮಗ ಗಾಧಿ. ಆ ಕುಶಾಂಬುಜ ಏನಿದ್ದಾನೆ ಅವನೇ ಗಾಧಿಯಾದ, ಅಥವಾ ಅವನ ಮಗ ಕುಶಾಂಬು ಅನ್ನುವವನ ಮಗ ಗಾಧಿ. ಆ ಗಾಧಿಯ ಮಗ ವಿಶ್ವಾಮಿತ್ರ. ತತಃ ಕುಶ ಕುಶಸ್ಯಾಪಿ ತಸ್ಯ ಸತ್ಯವತೀಂ ಕನ್ಯಾಂ ರುಚಿಕಃ ಅಯಾಚತ ದ್ವಿಜಃ. ಗಾಧಿಯ ಮಗ, ಗಾಧಿಯ ಮಗಳು ಸತ್ಯವತಿ ಅಂತ. ಗಾಧಿಯ ಮಗಳು ಸತ್ಯವತಿ. ಆ ಸತ್ಯವತಿಯನ್ನ ರುಚಿಕ ಅಂತನ್ನುವ ಬ್ರಾಹ್ಮಣನೊಬ್ಬ ಬೇಡಿದ. ವರಂ ವಿಸದೃಶಂ ಮತ್ವಾ ಗಾಧಿರ್ಭಾರ್ಗವಮಬ್ರವೀತ್ ಏಕತಶ್ಚಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯಾ ಕುಶಿಕಾನ್ವಯ. ಯಾಕೋ ಈಡು ಜೋಡಿ ಸರಿಯಿಲ್ಲ ಅಂತ ಅನ್ನಿಸ್ತು. ಯಾವ ಹೆಣ್ಣಿನ ತಂದೆ ತಾನೇ ಒಬ್ಬ ವೈದಿಕನನ್ನು ಗಂಡಾಗಿ ನೋಡಲು ಬಯಸುತ್ತಾನೆ, ಅಳಿಯನಾಗಿ ನೋಡಲು ಬಯಸುತ್ತಾನೆ. ವೈದಿಕರು ಬೇಕು, ಆದರೆ ಹೆಣ್ಣು ಕೊಡಲಿಕ್ಕೆ ಬೇಡ. ಯಾಕೆಂದರೆ ಹೆಣ್ಣು ಸುಖವಾಗಿರಲ್ಲ ಅಂತ ತಲೆನಲ್ಲಿ. ಆಗಲೂ ಆ ಥರದ ಒಬ್ಬೊಬ್ಬರು ಇದ್ದರು. ಅಂಥವರು ಇವರು ಹೇಳಿದ್ರು, ವರಂ ವಿಸದೃಶಂ ಮತ್ವ, ಯಾಕೋ ಸರಿಯಲ್ಲ ಇದು, ನಮ್ಮ ಅಂತಸ್ತಿಗಿಲ್ಲ ಅಂತ ಹೇಳಿ ಬೇಡ ಅಂತಂದರೆ ಸಿಟ್ಕೊಂಡು ಶಾಪ ಕೊಟ್ಟರೆ. ಈಗ ಹೇಳ್ತಾರೆ, ಅವಾಗ ಈಗ ಅಷ್ಟು ತಪಶಕ್ತಿ ಇಲ್ಲ, ಅದರಿಂದಾಗಿ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಗಾಧಿರ್ಭಾರ್ಗವಮಬ್ರವೀತ್ ಹೇಳಿದ, ಏಕತಃ ಶ್ಯಾಮಕರ್ಣಾನಾಂ, 1000 ಕುದುರೆ ಬೇಕು. ಅದೆಷ್ಟೊತ್ತು 1000 ಕುದುರೆ ತರ್ಬೋದು? ಹಾಗಲ್ಲ, ಏಕತಃ ಶ್ಯಾಮಕರ್ಣಾನಾಂ, ಒಂದು ಕಿವಿ ಮಾತ್ರ ಕಪ್ಪಾಗಿ ಇರಬೇಕು, ಇಡೀ ದೇಹ ಬೆಳ್ಳಗಿರಬೇಕು. ಅಂತಹ 1000 ಕುದುರೆಗಳನ್ನು ತಂದು ಕೊಟ್ಟರೆ ನಾನು ನನ್ನ ಮಗಳನ್ನು ಕೊಡ್ತೇನೆ. ಅದು ತರಲಿಕ್ಕೆ ಆಗೋದಿಲ್ಲ ಅಂತ. ಇತ್ಯುಕ್ತ ಸ್ತನ್ಮತಂ ಜ್ಞಾತ್ವ ಗತಸ್ಥ ವರುಣಾಂತಿಕಂ. ಇದು ಗೊತ್ತಾಗಲ್ವಾ ರುಚಿಕನಿಗೆ? ಸೀದಾ ವರುಣನ ಬಳಿ ಹೋದ. ಆನೀಯ ದತ್ವಾ ತಾನಶ್ವಾನ್ ಉಪಯೇಮೇ ವರಾಂಗನಾಂ. ಆ ವರುಣನಿಂದ ಆ 1000 ಕುದುರೆಗಳನ್ನು ತಂದ, ಸತ್ಯವತಿಯನ್ನು ಮದುವೆಯಾದ. ಸರುಷಿ ಪ್ರಾರ್ಥಿತ ಪತ್ನ್ಯ ಶ್ವಶ್ರುರ ಚಾಪತ್ಯ ಕಾಮ್ಯಯ ಶ್ರಪಯಿತ್ವೋ ಭಯೈರ್ಮಂತ್ರೈಶ್ಚರುಂ ಸ್ನಾತುಂ ಗತೋ ಮುನಿ. ಆ ಋಷಿ ಏನು ಮಾಡಿದ, ಹೀಗೆ ಇದ್ದಾಗ ಅವಳು ಹೇಳಿದ್ಲು, ಪತ್ನಿ, ನನಗೆ ಒಂದು ಮಗು ಆಗಬೇಕು, ನನಗೆ ಒಬ್ಬ ತಮ್ಮ ಬರಬೇಕು, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ ಅಂತ. ಅದಕ್ಕೆ ಅವನೇನು ಮಾಡಿದ, ಶ್ರಪಯಿತ್ವ ಚರುಂ, ಒಂದು ಚರುವನ್ನು ತಯಾರು ಮಾಡಿ. ಚರು ಅಂತಂದರೆ ಹಾಲಿನಲ್ಲಿ ಬೇಯಿಸಿದ ಅನ್ನ.
ಆ ಅನ್ನದಲ್ಲಿ ಹವಿಸ್ಸನ್ನು ಕೊಟ್ಟು ಉಭಯೈಹಿ ಮಂತ್ರೈಹಿ ಎರಡು ತರಹದ ಮಂತ್ರಗಳಿಂದ ಚರುಂ ಶ್ರಪಯಿತ್ವ ಚರುವನ್ನು ಬೇಯಿಸಿ ಅದನ್ನು ಇಟ್ಟು ಸ್ನಾನ ಮಾಡಲಿಕ್ಕೆ ಅಂತ ಹೋದ. ತಾವತ್ ಸತ್ಯವತಿ ಮಾತ್ರ ಸ್ವಚರುಂ ಯಾಚಿತಾ ಸತಿ ಶ್ರೇಷ್ಠಂ ಮತ್ವಾ ತಯಾ ಯಚ್ಛತ್ ಮಾತ್ರೇ ಮಾತು ರದಾತ್ ಸ್ವಯಂ. ಆಗ ಅವಳು ಏನು ಮಾಡಿದ್ಲು, ನೋಡಿದ್ಲು, ಸತ್ಯವತಿಯ ತಾಯಿ ಹೆಂಡತಿಗೆ ಅಂತಂದರೆ ಬಹಳ ಉತ್ಕೃಷ್ಟವಾದ ಚರುವನ್ನು ಕೊಟ್ಟಿರ್ತಾನೆ. ಅದೇ ಹೆಂಡತಿಯ ತಾಯಿಗೆ ಅಂತಂದರೆ ಅಷ್ಟೊಂದು ಉತ್ಕೃಷ್ಟವಾಗಿರೋದಿಲ್ಲ ಅಂತ ಅವಳು ತಲೆನಲ್ಲಿ. ಆಗ ಮಾತ್ರೇ ಮಾತು ರದಾತ್ ಸ್ವಯಂ ತನ್ನ ಚರುವನ್ನು ತಾಯಿಗೆ ಕೊಟ್ಲು. ತಾಯಿಯ ಚರುವನ್ನು ತಾನು ತಿಂದ್ಲು. ತದ್ವಿಜ್ಞಾಯ ಮುನಿಪ್ರಾಹ ಪತ್ನೀಂ ಕಷ್ಟಮಕಾರುಷೀಹಿ ಘೋರ ದಂಡಧರ ಪುತ್ರ ಭ್ರಾತಾಮೇ ಭ್ರಾತಾತೆ ಬ್ರಹ್ಮವಿತ್ತಮಃ. ಇವನು ಸ್ನಾನ ಮಾಡಿ ಬರ್ತಾನೆ, ಹೆಂಡತಿಯ ಮುಖದಲ್ಲಿ ರೌದ್ರ ಕಳೆ ಕುಣಿತಾ ಇದೆ. ಹೇಳಿದ ಹೆಂಡತಿಗೆ, ಬಹಳ ಕಷ್ಟ, ನೀನು ಮಾಡಿದ್ದ ಅವ್ಯವಸ್ಥೆ. ಯಾಕೆ ಅಂತ ಹೇಳಿದ್ರೆ ನಿನ್ನ ಮಗ ಕ್ಷತ್ರಿಯನಾಗ್ತಾನೆ, ನಿನ್ನ ತಮ್ಮ ಬ್ರಾಹ್ಮಣನಾಗ್ತಾನೆ, ಉಲ್ಟ. ಪ್ರಸಾದಿತ ಸತ್ಯವತ್ಯ ಮೈವಂ ಭೂದಿತಿ ಭಾರ್ಗವ ಅಥ ತರ್ಹಿ ಭವೇತ್ ಪೌತ್ರ ಜಮದಗ್ನಿಸ್ತಥೋಭವತ್. ಸತ್ಯವತಿಯನ್ನು ಮಾಡಿದಳು, ಗಂಡನನ್ನು ಒಲಿಸಿದಳು. ತಪ್ಪಾಯಿತು ನಂದು, ನೀವು ಆ ರೀತಿ ಮಾಡಬೇಡಿ ಅಂತಂದಾಗ ಗಂಡ ಏನು ಮಾಡಿದ ಅಂದರೆ ರುಚಿಕ ಹೇಳಿದ, ಆಯಿತು, ನಿನ್ನ ಮಗ ಬ್ರಾಹ್ಮಣನೇ ಆಗಿರ್ತಾನೆ, ಆದರೆ ನಿನ್ನ ಮೊಮ್ಮಗ ಅವನು ಖಂಡಿತವಾಗಿಯೂ ಕ್ಷತ್ರಿಯನಾಗ್ತಾನೆ. ಹಾಗೆ ಈ ಘಟನೆಗಳೆಲ್ಲ ನಡೆದ ಮೇಲೆ ಜಮದಗ್ನಿ ಬಂದ. ಸಾಚಾಭೂತ್ ಸುಮಹಾಪುಣ್ಯ ಕೌಶಿಕಿ ಲೋಕಪಾವನಿ ರೇಣೋ ಸುತಾಂ ರೇಣುಕಾಂಬೈ ಜಮದಗ್ನಿ ರುವಾಹತಾಂ. ಸುಮಹಾಪುಣ್ಯ ಅವನ ಹೆಂಡತಿ ಯಾರು ಅಂತ, ರುಚಿಕನ ಹೆಂಡತಿ ಕೌಶಿಕಿ ಇದ್ದಾಳಲ್ಲ, ಅವಳು ತಪಸ್ಸು ಮಾಡಿ ನದಿಯಾದಳು, ಕೌಶಿಕಿ ನದಿ ಅಂತ. ಈಗ ಇವತ್ತು ಅದನ್ನು ಕೋಸಿ ರಿವರ್ ಅಂತ ಕರೀತಾರೆ, ಅದು ಕೌಶಿಕಿ ನದಿ ಆ್ಯಕ್ಚುಲಿ. ಆ ಜಮದಗ್ನಿ ಇದ್ದಾನಲ್ಲ, ರೇಣುವಿನ ಮಗಳು ರೇಣುಕಾ ಅಂತ, ಅವಳನ್ನು ಮದುವೆ ಆದ. ತಸ್ಯಾಂ ವೈ ಭಾರ್ಗವ ರುಚೇ ಸುತಾ ವಸುಮದಾದಯ ಯವೀಯಾನ್ ಜಜ್ಞಯೇತೇತಾಂ ರಾಮ ಇತ್ಯಭಿವಿಶ್ರುತಃ. ಆ ಜಮದಗ್ನಿಗೆ ವಸುಮಾನ್ ಮೊದಲಾದ 4 ಜನ ಮಕ್ಕಳು. ಕಡೇಯವ ರಾಮ, ಯಮಾಹುಹು ವಾಸುದೇವಾಂಚಂ ಹೈಹಯಾನಾಂ ಕುಲಾಂತಕಂ ತ್ರಿಸಪ್ತಕೃತ್ವೋಯ ಇಮಾಂ ಚಕ್ರೇ ನಿಕ್ಷತ್ರಿಯಾಂ ಮಹೀಂ. ಯಾರನ್ನ ಪರಮಾತ್ಮನ ಅವತಾರ ಅಂತ ಹೇಳ್ತಾರೋ ಅಂತಹ ರಾಮ. ಹೈಹಯಾನಾಂ ಕುಲಾಂತಕಂ, ಕಾರ್ತವೀರ್ಯಾರ್ಜುನನ ವಂಶ ಇಡೀ ಕೊಡಲಿಯಿಂದ ಸವಿರಿದವ. ಯಾರು 21 ಬಾರಿ ಪೃಥ್ವಿಯನ್ನು ತಿರುಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಿದನೋ ಆ ರಾಮ. ದೃಪ್ತಂ ಕ್ಷತ್ರಂ ಭುವೋ ಭಾರಂ ಅಬ್ರಹ್ಮಣ್ಯಂ ಅಧಾರ್ಮಿಕಂ ರಜಸ್ತಮೋವೃತಂ ಮಹನ್ ಫಲ್ಗುನ್ಯಪಿ ಕೃತೇಂ ಹಸಿ. ಅತ್ಯಂತ ದರ್ಪಿಷ್ಠರಾದ, ಜ್ಞಾನಿಗಳನ್ನು ಗೌರವಿಸದ, ಧರ್ಮವನ್ನು ಬಿಟ್ಟ, ಭೂಮಿಗೆ ಭಾರವೆನಿಸಿದ, ರಜೋಗುಣ ತಮೋಗುಣಗಳಿಂದ ಕೂಡಿರುವ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಿದ. ಅದಕ್ಕೆ ಕಾರಣವಾದದ್ದು ಒಂದು ಸಣ್ಣ ಅಪರಾಧ ನಿಮಿತ್ತ, ಅದನ್ನು ಇರಿಸಿಕೊಂಡು ಎಲ್ಲರನ್ನ ಕೊಂದು ಹಾಕಿದ ಅಂಥೇಳಿ ನಿಲ್ಲಿಸಿಬಿಟ್ಟ. ಇದು ವಸ್ತುತಃ ಈ ಕಥೆ ಇದೆಯಲ್ಲ, ಇದು ವಿಪರೀತ ವಿಸ್ತಾರವಾಗಿ ಬೇರೆ ಬೇರೆ ಪುರಾಣಗಳಲ್ಲುಂಟು. ಏನಾಯಿತು ಅವತ್ತು, ಅವ್ರು ಹೆಂಗೆ ಕೊಲ್ತಾ ಇದ್ರು ಕ್ಷತ್ರಿಯರು, ಯಾಕೆ ಕೊಂದರು ಅಂತ ಬಹಳ ವಿಸ್ತಾರವಾಗಿ ಇದೆ. ಇಷ್ಟು ಹೇಳಿ ನಿಲ್ಲಿಸ್ಬಿಟ್ರು. ರಾಜೋವಾಚ ಕಿಂ ತದಮ್ಹೋ ಭಗವತೋ ರಾಜನ್ಯೈರಜಿತಾತ್ಮಭಿ ಕೃತಂ ಯೇನ ಕುಲಂ ನಷ್ಟಂ ಕ್ಷತ್ರಿಯಾಣಾಂ ಅಭೀಕ್ಷ್ಣಶಃ. ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ, ಏನು ಪಾಪ ಮಾಡಿದರು ಅಷ್ಟೊಂದು ಬಾರಿ? ಕೃತಂ ಯೇನ ಕುಲಂ ನಷ್ಟಂ ಕ್ಷತ್ರಿಯಾಣಾಂ ಅಭೀಕ್ಷ್ಣಶಃ, ಇಷ್ಟೊಂದು ನಾಶ ಆಗಿ ಹೋಯ್ತಲ್ಲ, ಏನು ಅಂತಹ ತಪ್ಪು ಮಾಡಬಾರದು ತಪ್ಪು. ಬಾದರಾಯಣಿರುವಾಚ, ಆಗ ಶುಕಾಚಾರ್ಯರು ಹೇಳಿದರು, ಹಯಹಯಾನಾಮಧಿಪತಿ
ಅರ್ಜುನ ಕ್ಷತ್ರಿಯರ್ಷಭ ದತ್ತಂ ನಾರಾಯಣಸ್ಯಾಂಶಂ ಆರಾಧ್ಯ ಪರಿಕರ್ಮಭಿ. ಹೈಹಯ ವಂಶದಲ್ಲಿ ಬಂದವ ಒಬ್ಬ ಅರ್ಜುನ. ಅವನು ಕೃತವೀರ್ಯ ಅನ್ನುವವನ ಮಗ. ಅದಕ್ಕೆ ಕಾರ್ತವೀರ್ಯ ಅರ್ಜುನ, ಕಾರ್ತವೀರ್ಯ ಅರ್ಜುನ. ಅವನು ದತ್ತನಾಮಕ ಪರಮಾತ್ಮನನ್ನು ಆರಾಧನೆ ಮಾಡಿದ, ಸೇವೆ ಮಾಡಿದ. ಬಾಹೂನ್ ದಶಶತಂ ಲೇಭೆ ದುರ್ಧರ್ಷತ್ವ ಮರಾತಿಷು. 1000 ಬಾಹುಗಳನ್ನು ಪಡೆದ. ಎಲ್ಲ ಶತ್ರುಗಳು ಕೂಡ ನನ್ನ ಮುಂದೆ ಮಣೆಯಬೇಕು ಎಂದ. ಅವ್ಯಾಹತೇಂದ್ರಿಯೌಜಶ್ರೀ ತೇಜೋ ವೀರ್ಯಂ ಯಚೋ ಬಲಂ. ನಿರಂತರವಾದ ಇಂದ್ರಿಯದ ಸಾಮರ್ಥ್ಯ. ಅವನು ಮುದುಕನೇ ಆಗಬಾರದು. ಒಳ್ಳೆಯ ಪರಾಕ್ರಮ, ಸಂಪತ್ತು, ಯಶಸ್ಸು, ಬಲ, ಯೋಗೇಶ್ವರತ್ವಂ, ಅಷ್ಟಸಿದ್ಧಿಗಳು ಆರಾಮವಾಗಿ ಅವನಿಗೆ ದೊರಕಬೇಕು. ಗುಣ ಯತ್ರ ಅಣಿಮಾದಯ, ಅಣಿಮ, ಮಹಿಮಾ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಚಿತ್ವ ಎಲ್ಲ ಸಿದ್ಧಿಗಳು ಅವನಿಗೆ. ಚಚಾರ ಅವ್ಯಾಹತ ಗತಿ ಲೋಕೇಶು ಪವನೋ ಯಥಾ. ಎಲ್ಲ ಕಡೆ ಅವನೇ. ಹೇಗೆ ಪವನೋ ಯಥ, ಗಾಳಿ ಹೇಗೆ ಹಾಗೆ. ಗಾಳಿ ಹೇಗೆ ಎಲ್ಲ ಕಡೆ ಇರುತ್ತೋ, ತನ್ನ ಸಿದ್ಧಿಯಿಂದಾಗಿ ಕಾರ್ತವೀರ್ಯಾರ್ಜುನ ಎಲ್ಲ ಕಡೆಗೆ ಇದ್ದ. ರಾಜ್ಯದ ಎಲ್ಲ ಕೆಲಸವನ್ನು ಅವನೇ ಮಾಡ್ತಾ ಇದ್ದ. ಈ ತರಹದ ವೈಭವ ಅವನದ್ದು. ಮುಂದೇನಾಯಿತು ಅನ್ನೋದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.